ನಿನ್ನೆ ಡಿಕೆಶಿ ಮಗಳ ತಾಂಬೂಲ ಬದಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಅಂತರ ಮರೆತ ಬಗ್ಗೆ ಕೋರ್ಟ್ಗೆ ದೂರು ಹೋಗಿದೆ. ಹೈಕೋರ್ಟ್ಗೆ ವಕೀಲ GR ಮೋಹನ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ನಿನ್ನೆ DK ಶಿವಕುಮಾರ್ ಅವರ ಪುತ್ರಿ ಹಾಗೆ SM ಕೃಷ್ಣ ಅವರ ಮೊಮ್ಮಗ ಅವರಿಬ್ಬರ ಒಂದು ಫಲತಾಂಬೂಲ ಬದಲು ಮಾಡಿಕೊಳ್ಳುವಂತ ಕಾರ್ಯಕ್ರಮ ನಡೀತು. ಹೆಣ್ಣನ್ನು ನೋಡುವಂತ ಶಾಸ್ತ್ರವನ್ನ ಮಾಡಿದ್ರು. ಇದರಲ್ಲಿ ಸಾಮಾಜಿಕ ಅಂತರ ಮರೆತ ಬಗ್ಗೆ ಕೋರ್ಟ್ಗೆ ದೂರನ್ನ ನೀಡಲಾಗಿದೆ. ಹೈಕೋರ್ಟ್ಗೆ ದೂರು ನೀಡಲಾಗಿರುವಂತದ್ದು ಜೂನ್ 18ರಂದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆಯಲಿದೆ. ಜೂನ್ 18ರಂದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆಯಲಿರುವಂತದ್ದು. DK ಶಿವಕುಮಾರ್ ಅವರ ಪುತ್ರಿ ಹಾಗೆ ಸಿದ್ಧಾರ್ಥ ಅವರ ಪುತ್ರನ ಒಂದು ಹೆಣ್ಣು ನೋಡುವ ಶಾಸ್ತ್ರ ನಿನ್ನೆ ಏನಿತ್ತು, SM ಕೃಷ್ಣ ಅವರ ಕುಟುಂಬದವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ರಲ್ಲ, ಇಲ್ಲಿ ಸಾಮಾಜಿಕ ಅಂತರವನ್ನ ಮರ್ತಿದ್ದಾರೆ ಅಂತ ದೂರನ್ನ ದಾಖಲು ಮಾಡಲಾಗಿದೆ. ಮೋಹನ್ ಕುಮಾರ್ ಎಂಬುವರು ದೂರನ್ನ ನೀಡಿರುವಂತದ್ದು. ಹೈಕೋರ್ಟ್ನಲ್ಲಿ ಇದೇ ಒಂದು ಅರ್ಜಿಯ ವಿಚಾರಣೆ ಜೂನ್ 18ನೇ ತಾರೀಕು ಬರಲಿದೆ. ಬಟ್ ಈ ಒಂದು ಕಾರ್ಯಕ್ರಮ ಹಾಗೆ ಪರಮೇಶ್ವರ್ ನಾಯಕ್ ಅವರ ಮಗನ ಕಾರ್ಯಕ್ರಮ ಎರಡು ನೋಡ್ತಾ ಇದ್ರೆ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮೋಹನ್ ಕುಮಾರ್ ಅವರು ದೂರುದಾರರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕುಮಾರ್ ಅವರ ಏನಂತ ದೂರು ದಾಖಲು ಮಾಡಿದ್ದೀರಾ ನೀವು? ನಮಸ್ಕಾರ. ಇದು ಏನಿದೆ, ಗೀತಾ ಮಿಶ್ರಾನ್ ಅವರು ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ರು ಆಲ್ರೆಡಿ. ಇದು ಏನಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ವಿಚಾರಣೆಗೆ ಸಂಬಂಧಪಟ್ಟಂಗೆ 18 ತಾರೀಕು ನ್ಯಾಯಾಲಯದ ಮುಂದೆ ಬರ್ತಾ ಇದೆ, ಉಚ್ಚ ನ್ಯಾಯಾಲಯದಲ್ಲಿ. ಈ ಸಂಬಂಧಪಟ್ಟಂಗೆ ಈ ರೀತಿ ಈಗ ಸೋಷಿಯಲ್ ಡಿಸ್ಟೆನ್ಸ್ ಯಾರು ಮೇಂಟೈನ್ ಮಾಡ್ತಾ ಇಲ್ಲ, ಮಾಸ್ಕ್ ಆಗ್ತಾ ಇಲ್ಲ, ಆ ಕಾರಣಕ್ಕೆ ಮತ್ತೆ ಇದೊಂದು ಮೆಮೊ ಹಾಕಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೀವಿ. ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೇಳಿದೀವಿ. ಸೊ ಇದು ಜೂನ್ 18ನೇ ತಾರೀಕಿದೆ ವಿಚಾರಣೆ? ಹೌದೌದು, 18 ತಾರೀಕು ಆಲ್ರೆಡಿ ಸೋಷಿಯಲ್ ಡಿಸ್ಟೆನ್ಸ್ ಸಂಬಂಧಪಟ್ಟಂಗೆ ಆಲ್ರೆಡಿ ಬರ್ತಾ ಇದೆ ಅದು ಕೋರ್ಟ್ ಮುಂದೆ. ಓಕೆ, ಥ್ಯಾಂಕ್ ಯು ಮೋಹನ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.